ದೋಸೆ ತಿನ್ನೋದು ಇಷ್ಟ ಇದ್ರೂ ಇದರಲ್ಲಿ ಪ್ರೋಟೀನ್ ಇರಲ್ಲ ಅಂತ ಸ್ಕಿಪ್ ಮಾಡ್ತಿದ್ರೆ ಈ ತರ ದೋಸೆನ ಟ್ರೈ ಮಾಡಿ ನೀವು ಗಿಲ್ ಫ್ರೀ ಆಗಿ ದೋಸೆ ಎಂಜಾಯ್ ಮಾಡಬಹುದು. ಇದೇ ರೆಸಿಪಿಯಲ್ಲಿ ನಾನು ಗ್ರೀನ್ ಚಟ್ನಿ ಹಾಗೂ ರೆಡ್ ಚಟ್ನಿ ಕೂಡ ತೋರಿಸ್ತೀನಿ. ಟೇಸ್ಟ್ ಅಲ್ಲಿ ನಿಮ್ಗೆ ಪೂರ್ತಿ ಅಕ್ಕಿ ದೋಸೆ ತರಾನೇ ಬರುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಇದೇ ತರ ಹೆಲ್ದಿ ಮತ್ತು ಟೇಸ್ಟಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದಕ್ಕೆ 1 ಕಪ್ ಉದ್ದಿನ ಬೇಳೆ, ಅರ್ಧ ಕಪ್ ತೊಗರಿ ಬೇಳೆ, ಇನ್ನು ಅರ್ಧ ಕಪ್ ಮಸೂರ್ ದಾಲ್ ಹಾಕಿ ಅದಕ್ಕೆ 1.5 ಕಪ್ ಅಕ್ಕಿನ ತಗೋಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಸೇರಿಸಿ ಇದೆಲ್ಲನ್ನ ಸರಿಯಾಗಿ ತೊಳೆದು ಆಮೇಲೆ 8 ಗಂಟೆಗಳ ಕಾಲ ಇದನ್ನ ನೆನೆಸಿಡ್ಬೇಕು. ನಾವು ಸಾಧಾರಣವಾಗಿ 3 ಕಪ್ ಅಕ್ಕಿನ ಹಾಕ್ತಿವಲ್ಲ, ಅದರಲ್ಲಿ ಅರ್ಧ ಪ್ರಮಾಣ ಕಟ್ ಮಾಡಿ ನಾವು ಬೇಳೆನ ಹಾಕೊಂಡ್ರೆ ಪ್ರೋಟೀನ್ ಪ್ರಮಾಣ ಹೆಚ್ಚಾಗುತ್ತೆ. ಇವಾಗ ಇದೆಲ್ಲ ನೆನೆದ ಮೇಲೆ ಮಿಕ್ಸರ್ ಗ್ರೈಂಡರ್ಗೆ ಅಥವಾ ರುಬ್ಬೋ ಕಲ್ಲಿಗೆ ಹಾಕೊಂಡು ಸರಿಯಾಗಿ ರುಬ್ಬೇಕು. ದೋಸೆನ ಇನ್ನೂ ಹೆಲ್ದಿಯಾಗಿ ನ್ಯೂಟ್ರಿಷಿಯಸ್ ಆಗಿ ಮಾಡ್ಬೇಕಂದ್ರೆ ನೀವು ಅಕ್ಕಿ ಬದಲಿಗಾಗಿ ಫಾಕ್ಸ್ ಟೇಲ್ ಮಿಲೆಟ್ ಅಂದ್ರೆ ನವನಕ್ಕಿ, ಬೇರೆ ಮಿಲೆಟ್ಸ್ ಅನ್ನ ಹಾಕಿ ಮಾಡ್ಕೋಬಹುದು. ನೋಡಿ, ಈ ತರ ಸಣ್ಣದಾಗಿ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಇದನ್ನ ಒಂದ್ಸರಿ ಕೈಯಿಂದ ಸರಿಯಾಗಿ ಮಿಕ್ಸ್ ಮಾಡಿ ಮೇಲೆ ಕವರ್ ಮಾಡಿ 8 ಗಂಟೆಗಳ ಕಾಲ ಮಿನಿಮಮ್ ಫರ್ಮೆಂಟೇಶನ್ ಗೆ ಇಡಬೇಕು. ಓವರ್ ನೈಟ್ ಇಟ್ರೆ ತುಂಬಾ ಒಳ್ಳೇದು. ಈಗ ನಾನು ನೆಕ್ಸ್ಟ್ ಡೇ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇವಾಗ ಚಟ್ನಿಗಳನ್ನ ರೆಡಿ ಮಾಡೋಣ. ಫಸ್ಟ್ ರೆಡ್ ಚಟ್ನಿಗೆ ನಾನು 7 ಬೆಳ್ಳುಳ್ಳಿ ಹೆಸರುಗಳನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ದೊಡ್ಡ ಸೈಜ್ 3 ಟೊಮೆಟೊನ ತಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣ ಕಟ್ ಮಾಡಿ ಆಮೇಲೆ ಒಂದು ಬಾಂಡೆಯಲ್ಲಿ 2 ಚಮಚ ಎಣ್ಣೆ ಹಾಕಿ ಅದರಲ್ಲಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕೆಂಪು ಮೆಣಸು ಹಾಕಿ ಇವೆಲ್ಲವನ್ನು ಸರಿಯಾಗಿ ಹುರಿಬೇಕು. ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊಗಳನ್ನ ಇದ್ರಲ್ಲಿ ಹಾಕಿ ಇದನ್ನು ಸಹ 2 ನಿಮಿಷವರೆಗೂ ಹುರಿಬೇಕು. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಇದಕ್ಕೆ ನಾವು ಉಪ್ಪು ಹಾಗೂ ಅರಿಶಿನ ಸೇರಿಸಬೇಕು. ನಾವು ಒಗ್ಗರಣೆಯಲ್ಲಿ 2 ಒಣಮೆಣಸಿನಕಾಯಿ ಹಾಕಿದ್ರೋದ್ರಿಂದ ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಆದ್ರೆ ಸಾಕು. ನಿಮ್ಗೆ ಸ್ಪೈಸಿ ಬೇಕಾದ್ರೆ ಸ್ವಲ್ಪ ಹೆಚ್ಚು ಹಾಕೊಳ್ಳಿ. ಇದಾದ್ಮೇಲೆ ಸ್ಟವ್ ಆಫ್ ಮಾಡೋಣ. ಈ ಚಟ್ನಿಗೆ ಒಗ್ಗರಣೆ ಹಾಕ್ಲಿಕ್ಕೆ ಸ್ವಲ್ಪ ಎಣ್ಣೆ ಕಾಯಿಸಿ ಅದರಲ್ಲಿ ಕಡಲೆಬೇಳೆ, ಉದ್ದಿನ ಬೇಳೆ ಹಾಗೂ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಮೇಲೆ ಸ್ವಲ್ಪ ಹಿಂಗಿನ ಪುಡಿ ಹಾಕಿ ಒಗ್ಗರಣೆ ರೆಡಿ ಮಾಡಿ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ. ಇಷ್ಟೊತ್ತಿಗೆ ನಾವು ಹುರಿದಿಟ್ಟಿರೋ ಟೊಮೆಟೊ ತಣ್ಣಗಾಗಿ ಹೋಗಿರುತ್ತೆ. ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸಣ್ಣವಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೆಡ್ ಟೊಮ್ಯಾಟೊ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸ್ಪೈಸಿ ಮತ್ತು ಟ್ಯಾಂಜಿ ಟೇಸ್ಟ್ ಇಂದ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಇವಾಗ ಗ್ರೀನ್ ಚಟ್ನಿ ಮಾಡ್ಲಿಕ್ಕೆ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಅದರಲ್ಲಿ ಅರ್ಧ ಕಪ್ ನಷ್ಟು ಹಸಿ ಕೊಬ್ಬರಿನ ತುರಿದು ಹಾಕ್ಬೇಕು. ಒಂದು ಅರ್ಧ ಕಪ್ ನಷ್ಟು ಹುರಿದಿದ್ದು ಕಡಲೆ ಬೀಜ ಅಂದ್ರೆ ಫ್ರೈಡ್ ಪೀನಟ್ಸ್, ಆಮೇಲೆ 3 ಮೆಣಸಿನಕಾಯಿ, 5 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಜೀರಿಗೆ, ಉಪ್ಪು ಹಾಗೂ ಕೊತ್ತಂಬರಿನ ಸೇರಿಸಿ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಇದನ್ನ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಚಟ್ನಿ ಅಂತೂ ತುಂಬಾನೇ ಬೇಗ ರೆಡಿ ಆಗುತ್ತೆ. ಥಟ್ ಅಂತ 5 ಮಿನಿಟ್ಸ್ ಅಲ್ಲಿ ಮಾಡ್ಕೋಬಹುದು. ಹೋಟೆಲ್ ಅಲ್ಲಿ ಕೊಡೋ ತರಾನೇ ಟೇಸ್ಟ್ ಬರುತ್ತೆ. ಇದಕ್ಕೂ ಕೂಡ ನಾವು ಟೊಮೆಟೊ ಚಟ್ನಿ ತರಾನೇ ಒಂದು ಒಗ್ಗರಣೆ ತಯಾರಿಸಿ ಹಾಕೊಳ್ಳೋಣ. ಒಗ್ಗರಣೆ ಚಟ್ನಿ ಟೇಸ್ಟ್ ನ ಯಾವಾಗ್ಲೂ ಎನ್ಹಾನ್ಸ್ ಮಾಡುತ್ತೆ. ಅದಕ್ಕೆ ಇದನ್ನ ಮರಿಬೇಡಿ. ಈ ಕೋಕೋನಟ್ ಮತ್ತು ಪೀನಟ್ ಚಟ್ನಿ ತುಂಬಾ ಸೂಪರ್ ಸಿಂಪಲ್ ಮತ್ತು ಸ್ಪೈಸಿ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇವಾಗ ನಾವು ದೋಸೆ ಮಾಡ್ಲಿಕ್ಕೆ ಒಂದು ಪ್ಯಾನ್ ಅನ್ನ ಸರಿಯಾಗಿ ಹೀಟ್ ಮಾಡಿ ಅದ್ರ ಮೇಲೆ 2 ರಿಂದ 3 ಚಮಚ ಹಿಟ್ಟನ್ನ ಹಾಕೊಂಡು ದೋಸೆ ಹಾಕೋಬೇಕು. ದೋಸೆ ಹಿಟ್ಟು ತವೆ ಮೇಲೆ ಹಾಕೋಬೇಕಾದ್ರೆ ಫ್ಲೇಮ್ ಅನ್ನ ಮೀಡಿಯಂ ಗಿಂತನೂ ಸ್ವಲ್ಪ ಕಡಿಮೆ ಆಗಿರ್ಬೇಕು. ಆಮೇಲೆ ದೋಸೆ ಹಿಟ್ಟು ಸವರಿಸಿದ ಮೇಲೆ ಅದನ್ನ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸ್ಬೇಕು. ಇದರಿಂದ ದೋಸೆ ಚೆನ್ನಾಗಿ ಬರುತ್ತೆ. ಮೇಲೆ ನಾನು 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಬೆಣ್ಣೆ ಅಥವಾ ತುಪ್ಪ ಯಾವ್ದನ್ನಾದ್ರೂ ಹಾಕ್ಬೋದು. ಬೆಣ್ಣೆ ಹಾಕೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನೊಂದ್ ಸೈಡ್ ಕೂಡ ಸ್ವಲ್ಪ ಬೇಯಿಸಿ ಆಮೇಲೆ ಫೋಲ್ಡ್ ಮಾಡಿದ್ರೆ ನಮ್ ದೋಸೆ ರೆಡಿ ಆಗಿದೆ. ಇದೇ ಹಿಟ್ಟನ್ನ ನಾವು ಸವರ್ಸದೆ ದಪ್ಪವಾಗಿ ಹಾಕೊಂಡ್ರೆ ಸೆಟ್ ದೋಸೆ ಅಥವಾ ಉತ್ತಪ್ಪಂ ಕೂಡ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರ ಸೇಮ್ ಹೋಟೆಲ್ ಸ್ಟೈಲ್ ಅಲ್ಲಿ ದೋಸೆ ರೆಡಿ ಆಗಿದೆ. ಸೂಪರ್ ಕ್ರಂಚಿ ಅಂಡ್ ಟೇಸ್ಟಿ ಆಗಿರುತ್ತೆ. ಈ ರೆಡ್ ಟೊಮ್ಯಾಟೊ ಚಟ್ನಿ ಹಾಗೂ ಗ್ರೀನ್ ಕೋಕೋನಟ್ ಚಟ್ನಿ ಅಂತೂ ಇದ್ರ ಜೊತೆ ಸೂಪರ್ ಕಾಂಬಿನೇಷನ್. ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಸೂಪರ್ ಹೆಲ್ದಿ ಅಂಡ್ ಟೇಸ್ಟಿ ರೆಸಿಪಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.